ಸ್ಮಾಲ್ ಸಿಗರೇಟ್ ಅಣ್ಣ, ಸ್ಮಾಲ್ ಕೊಡಿ. ಯಾವ ಊರು ಗುರು? ದೇವರು ಏನು ಹೆಸರೇನು? ಹೆಸರು ದೇವ ಅಂತ. ಈ ಕಡೆಪ್ಪ. ಟೀ ಇವಾಗ ತಾನೇ ಕೊಡಿದೆ. ಏನು ಕೆಲಸ ಮಾಡ್ತಿದ್ಯಾ? ಮದ್ದೆ ಮಾಡ್ತಿದ್ಯಾ? ಫ್ಯಾಮಿಲಿ ಎಲ್ಲ ಮಾಡ್ತೀವಿ. ಸಂಬಳ ಎಷ್ಟು ಕೊಡ್ತಾರೆ? ಒಂದು 2,000 ಕೊಡ್ತಾ ಇದ್ದಾರೆ. ಸಂಬಳ ಜಾಸ್ತಿ ಸಿಕ್ಕೋ ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಸಂಬಳ ಜಾಸ್ತಿ ಸಿಗುತ್ತೆ ಅಂದರೆ ಮಾಡ್ತೀನಿ ಸರ್. ಸರಿ, ಹಾಗಾದ್ರೆ ನಿಮ್ಮದು ಫೋನ್ ನಂಬರ್ ಕೊಡು, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ತಗೊಳ್ಳಿ ಸರ್. 9986852139. ಸರಿಯಪ್ಪ, ಕಾಲ್ ಮಾಡ್ತೀನಿ. ನಂಗೆ ಬರಲಾಗ್ರೆ. ಓಕೆ. ದೇವು, ಏನಪ್ಪ ಇದು? ಅಪ್ಪ, ಯಾಕಪ್ಪ, ಏನಾಯ್ತು? ನಡಿ ಮನೆಗೆ ಹೋಗೋಣ. ಅಯ್ಯೋ ದೇವ್ರೆ, ನಾನು ಸರಿಯಾದ ಸಮಯಕ್ಕೆ ಉಳ್ಕೋದಕ್ಕೆ ಹೋದೋದಕ್ಕೆ ನನ್ನ ಮಗ ಬದುಕೊಂಡ. ಇಲ್ಲರ ಏನು ಗತಿ? ಯಾಕೆ, ಏನಾಯ್ತು ಅಪ್ಪ? ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಅಣ್ಣಂಗೆ ಏನಾಯ್ತು? ಏನು ಹೇಳಲಿ, ನಿಮ್ಮ ಅಣ್ಣ ನಮ್ಮೆಲ್ಲರನ್ನು ಬಿಟ್ಟು ವಿಷ ಕುಡಿಯಕ್ಕೆ ಹೋಗಿದ್ದ. ಹೌದು ಮಗನೇ, ವಿಷ ಕುಡಿಯುವಂತ ಕೆಲಸ ಏನಪ್ಪ ಮಾಡಿದೆ? ಹೌದಾ ಅಣ್ಣ? ಅಪ್ಪ ಹೇಳ್ತಿರೋ ನಿಜನಾ? ನೀ ರೀತಿ ಕೆಲಸ ಮಾಡಿದ್ಯಾ? ಮಗ, ನಿನಗೆ ವಿಷ ಕುಡಿಯುವಂಥ ಕಷ್ಟ ಏನಾಗಿತ್ತಪ್ಪ? ನಮ್ಮೆಲ್ಲರ ಮುಖಗಳು ನಿನಗೆ ನೆನಪಾಗ್ಲಿಲ್ವಾ? ಅಪ್ಪ ಅಮ್ಮ ನನ್ನ ಸಂಸ್ಕೃತಿ ಹಣದಾಸೆಗೆ ಮಣಸಿನ ತಪ್ಪು ಕೆಲಸ ಮಾಡಿಬಿಟ್ಟೆ. ಅಂತ ತಪ್ಪೇನು ಮಾಡ್ದಪ್ಪ? ಅಮ್ಮ ಅದು ಹಲೋ, ಯಾರು ಹೇಳಿ ಸರ್? ನಾನಪ್ಪ ನಿನ್ನ ಫ್ರೆಂಡು, ನಿನ್ನ ಗೆಳೆಯ ಮಂಜು. ನೀವು ಯಾರು ಅಂತ ಗೊತ್ತಾಗಲಿಲ್ಲ ಸರ್. ಅದೇನಪ್ಪ, ಟಿ ಹೋಟೆಲ್ ಹತ್ರ ಸಿಕ್ಕಿ ನಾನು ನಿಮ್ಮ ಕೆಲಸದ ಬಗ್ಗೆ ಹೇಳಿದ್ನಲ್ಲ, ಆ ಮಂಜ. ಓ, ನೀವಾ ಸರ್? ಗೊತ್ತಾಯ್ತು. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಮಾದಪ್ಪಂದು ಇದ್ದಿದ್ದು ನಾನು ಚೆನ್ನಾಗಿದ್ದೇನಪ್ಪ, ನೀ ಚೆನ್ನಾಗಿದ್ದೀಯಾ? ಅದೇನಪ್ಪ ಕೆಲಸದ ಬಗ್ಗೆ ಹೇಳಿದ್ನಲ್ಲ, ಸಿಗ್ತೀಯಾ? ಹೌದಾ, ಸಿಗ್ತೀನಿ. ಎಲ್ಲೂ ಬರಲಿ ಸರ್? ನಿನ್ನ ಮೊಬೈಲ್ಗೆ ಲೊಕೇಶನ್ ಕಳಿಸ್ತೀನಿ, ನಾಳೆ ಅಲ್ಲಿಗೆ ಬಾ, ಮಾತಾಡೋಣ. ಸರಿ, ಲೊಕೇಶನ್ ಕಳಿಸಿ, ನಾಳೆ ನಾನು ಅಲ್ಲಿ ಬರ್ತೀನಿ. ಕಣ್ಬಿದ್ದೆ ಬುದ್ಧಿ. ಎರಡು ಬದಿಯಾರ. ಓ ಶಂಕರಪ್ಪರು, ಚೆನ್ನಾಗಿದ್ದೀರಾ? ಅಮ್ಮ, ನೀವು ಚೆನ್ನಾಗಿದ್ದೀರಾ? ಫಾರ್ಮ್ ಹೌಸ್ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ? ಮುಂದಿನ ಇದೇ ಥರ ಚೆನ್ನಾಗಿ ನೋಡ್ಕೋಬೇಕು. ಆಯ್ತು ಸ್ವಾಮಿ, ನಮ್ಮ ಕೈಲಾದಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಸ್ವಾಮಿ. ರೀ, ಕೇಳಿದ್ರಿ? ಏನು ಶಂಕರಪ್ಪ ಅವ್ರೆ, ನಿಮ್ಮ ಮನೆಯವ್ರು ಏನೋ ಕೇಳ್ತಾವ್ರೆ, ಸಂಕೋಚ ಪಟ್ಕೋಬೇಡಿ, ಅದೇನು ಹೇಳಿ. ಏನಿಲ್ಲ ಬುದ್ಧಿ, ಮಗಳ ಮದುವೆ ಗೊತ್ತಾಗಿದೆ, ಅದಕ್ಕೆ. ಹೌದಾ? ಹುಡುಗ ಯಾರು, ಯಾವ ಊರವರು? ಇದೇ ಪಕ್ಕದೂರು ಬುದ್ಧಿ. ಏನು ಕೆಲಸ ಮಾಡ್ತಾ ಇರೋದು? ಯಾವುದೋ ಪ್ರೈವೇಟ್ ಕಂಪ್ನಿಲೇ ಕೆಲಸ ಮಾಡ್ತಾ ಇದ್ದೇನೆ ಬುದ್ಧಿ. ಹೌದಾ? ಮಗಳ ಮದುವೆ ಗೊತ್ತಾಗಿದೆ,
ನಮಗೆ ನಿಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ, ಅದಕ್ಕೆ ಮದುವೆಗೆ ಹಣ ಕೇಳು ಅಂತ ಹೇಳ್ತಾ ಇದ್ದಾರೆ. ಹೌದು ಬುದ್ಧಿಯವರ, ಮದುವೆ ಖರ್ಚಿಗೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ಕೇಳು ಅಂತ ಹೇಳಿದೆ. ಆಯ್ತು ಬಿಡಿ, ಇಂಥ ಶುಭ ಕಾರ್ಯಕ್ಕೆ ಹಣ ಕೊಟ್ಟರೆ ಆಯ್ತು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನಾವೆಲ್ಲ ಸೇರಿ ದುಡಿದು ನಿಮ್ಮ ಋಣ ತೀರಿಸ್ತೀವಿ ನಮ್ಮಪ್ಪ. ಸರಿ ಆಯ್ತು, ನಾಳೆ ಫಾರಂ ಹತ್ರ ಬಂದು ಹಣ ಕೊಡ್ತೀನಿ. ಶಂಕರಪ್ಪ, ಶಂಕರಪ್ಪ, ನಮಸ್ತೆ ಬುದ್ಧಿ. ನೀನು ಹಣ ಕೇಳಿದ್ರಲ್ಲ, ತಗೊಳ್ಳಿ ಅಣ್ಣ. ದಯಮಾಡಿ ನಿಮ್ಮ ಕುಟುಂಬ ಸಮೇತ ಮದುವೆಗೆ ಬನ್ನಿ. ಖಂಡಿತ ಬರ್ತೀವಿ. ಆಯಿತು, ನಾನೇನು ಬರಲ್ಲ. ಆಯ್ತು. ನೋಡಿದೆವು ನೋಟ್ ನಾ ಹಿಂಗೆ ಪ್ರಿಂಟ್ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ನೋಡಿದೆವು ಏನಣ್ಣ ಇದು ಒರಿಜಿನಲ್ ಕೋಟನ? ನೋಡಕ್ಕೆ ಒರಿಜಿನಲ್ ಥರನೇ ಇದೆ. ಏನಣ್ಣ ನಿನ್ನ ಕೈ ಚಳಕ? ಕಟ್ ಮಾಡಿ ಹೀಟ್ರಿಗೆ ಹಾಕಿ ಹೀಟ್ ಮಾಡು. ಆಯ್ತಣ್ಣ. ಅಣ್ಣ ಆಯ್ತಣ್ಣ, ನೀವು ಹೇಳ್ದಂಗೆ ಮಾಡಿದೆ. ಹೋಗಿ ಈ ಲೋಟ್ನ ಚಲಾವಣೆ ಮಾಡು. ಒರಿಜಿನಲ್ಲ ಕೋಟನ ಗೊತ್ತಾಗುತ್ತೆ. ಆಯ್ತಣ್ಣ, ಮಾಡಿಬಿಟ್ಟು ನಿಮಗೆ ಫೋನ್ ಮಾಡ್ತೀನಣ್ಣ. ಆಯ್ತಪ್ಪ, ಹೋಗಿ ಕಾಲ್ ಮಾಡು. ಆಯ್ತಣ್ಣ. ಓ ಮಹೇಶಣ್ಣ, ಯಾರು ಕರೀತಿದ್ದಾರೆ ನೋಡಿ ಕಣ್ಣಿಗಳೇ? ನನ್ನೆಲ್ಲ ಕರೆ ನೋಡಿ ಕಣ್ಣಿಗಳೇ. ಏನಪ್ಪ ಆಗ್ಲೇ ಹಾಕ್ಬಿಟ್ಟಿದೀಯಾ? ವಿಷ್ಣುನ್ ಬೈಲಿ ಬ್ರಹ್ಮಾಂಡ ನೋಡ್ದಂಗೆ ಆಗೋಯ್ತು. ತಗೊಳ್ಳಿ, ಇಬ್ರು 980 ಎಣ್ಣೆ ಹೊಡ್ಕೊಂಡು ಚೇಂಜ್ ತಗೋಬನ್ನಿ. ಅದಕ್ಕೆ ಕಣಪ್ಪ ಬಿಸಿಲು ಇಷ್ಟೊಂದು ಜ್ವರ ಬರ್ತಿರೋದು. ಏನಪ್ಪ ಇವತ್ತು ವಿಶೇಷ? ಯಾವತ್ತು ಕುಡಿಯೋಕ್ಕೆ ಕಾಸು ಕೊಡ್ದಿರೇನು, ಇವತ್ತು ಕುಡಿಯೋಕ್ಕೆ ಕಾಸು ಕೊಡ್ತಾ ಇದ್ದೀವಿ ಅಂದರೆ ಏನು ಸಮಾಚಾರ? ಶೋಭಕ್ಕನಿಗೆ ಮದುವೆ ಆಯ್ತಾ? ಇಲ್ಲ ಕುಮಾರಸ್ವಾಮಿಗೂ ಡಿ ಕೆಗೂ ಸಂಬಂಧ ಆಯ್ತಾ? ಇಲ್ಲ ಕೇರಳದಲ್ಲಿ ಲಾಟ್ರಿ ಹೊಡಿತಾ? ಇಲ್ಲ ಪ್ರಜ್ವಲ್ ರೇವಣ್ಣನಿಗೆ ಬೇಲ್ ಸಿಕ್ತಾ? ಏನು ಸಮಾಚಾರ? ಮೈಸೂರು ಮಕ್ಳು ಎಣ್ಣೆ ಹೊಡ್ಕೊಂಡು ಕಾಸು ತಂದು ಕೊಡಿ ಚೇಂಜು. ಹೋಲಿ ಬಿಡಪ್ಪ, ಯಾರು ಹೆಂಗಾರು ನಮ್ಗೇನಂತ ಎಲ್ಲ ಸಿಕ್ತು. ಹೋಗಿ ಹೋಗಿ. ತಂದ್ರೇನಾ? ತಗೊಳ್ಳಿದ್ದೀರಿ ಲೆಕ್ಕ ಬೇಡಕೊಳ್ಳಿ. ಕರೆಕ್ಟಾಗಿ ಆಯ್ತಾ? ಹಾಂ ಕರೆಕ್ಟಾಗಿ ಬರೋಣ. ಬರೋದೆ ಬರೋದೆ ಬರಲ್ಲ. ಪಕ್ಕಾ ಒರಿಜಿನಲ್ ನೋಟೇ ಇದು. ಈ ದುಡ್ಡನ್ನ ಚಲಾವಣೆ ಮಾಡಿದ್ರೆ ಯಾರಿಗೂ ಅನುಮಾನ ಬರಲ್ಲ. ನಾನು ಅದಾನಿ ಥರ ದೊಡ್ಡ ಶ್ರೀಮಂತ ಆಗ್ಬೋದು. ಸ್ವರ್ಗನೇ ನೋಡ್ಬೋದು.
ಸಮಾಚಾರ? ಏನಿಲ್ಲ ಸರ್, ಅದೇ ಫೋನ್ ಮಾಡಿ ಕೇಳಿದ್ರಲ್ಲ ಅದಕ್ಕೆ ಮಾಡಿದೆ. ನೋಡ್ದೇವು, ನೀನು ಡೆಮೋ ನೋಡಿದೀಯಾ? ನೀನು 10 ಲಕ್ಷ ಕೊಟ್ಟರೆ ನಾನು ನಿನಗೆ 20 ಲಕ್ಷ ಕೊಡ್ತೀನಿ. ನೋಡು, ಈ ವಿಷಯನ ಯಾರಿಗೂ ಹೇಳ್ಬೇಡ, ಹುಷಾರಾಗಿ ಚಲಾವಣೆ ಮಾಡು. ಸರ್ ನನ್ನ ಹತ್ರ ಹಣ ಇಲ್ಲ ಸರ್, ನೀವು ಹಣ ಕೊಟ್ಟರೆ ನಾನು ಚಲಾವಣೆ ಮಾಡ್ಬಿಟ್ಟು ಕೊಡ್ತೀನಿ. ನೋಡಪ್ಪ, ಆ ಥರ ಮಾಡೋಕ್ಕಾಗಲ್ಲ. ಪ್ರಿಂಟ್ ಹಾಕ್ಬೇಕಾದ್ರೆ ಮೆಟೀರಿಯಲ್ಸ್ ಎಲ್ಲ ತರಬೇಕು, ತುಂಬ ದುಡ್ಡು ಖರ್ಚಾಗುತ್ತೆ. ನೀನು ಹಣ ಕೊಡಿದ್ರೆ ನಾನು ಕೊಡೋಕ್ಕಾಗಲ್ಲಪ್ಪ. ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ಸರ್. ಇದು ನಿನಗೆ ಸುವರ್ಣ ಅವಕಾಶ. ಈ ಚಾನ್ಸ್ ಬಿಟ್ಟರೆ ಮತ್ತೆ ಈ ಅವಕಾಶ ಸಿಕ್ಕಲ್ಲ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡು. ಸರಿ ಸರ್, ಒಂದು 5 ನಿಮಿಷ ಬಿಟ್ಟು ನಾನೇ ಫೋನ್ ಮಾಡ್ತೀನಿ ಸರ್. ಹೆಂಗಿದ್ರು ಅಪ್ಪ ತಂಗಿ ಮದುವೆಗೆ ಅಂತ ಯಜಮಾನರು ದುಡ್ಡು ಇಸ್ಕೊಂಡು ಬಂದಿದ್ರು. ತಂಗಿ ಮದುವೆ ಹೆಂಗಿದ್ರು ಲೇಟು. ಅದೇ ದುಡ್ಡನ್ನು ತಗೊಂಡೋಗಿ ಮಂಜಣ್ಣ ಕೊಟ್ಬಿಟ್ರು. ಕೊಂಟು ಡಬಲ್ ಮಾಡಿ ಯಾರು ಗೊತ್ತಿಲ್ಲ ತಂದಿಟ್ಬಿಟ್ರೆ ಈ ಅವಕಾಶ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಇದೇ ಫಾರಮಲ್ಲಿ ಜೀವನ ಪೂರ್ತಿ ಜಿತದಳಾಗಿರ್ಬೇಕಾಗುತ್ತೆ. ಹೇಗಾದರೂ ಮಾಡಿ ನಾನು ಹಣ ಮಾಡಬೇಕು, ಜೀವನದಲ್ಲಿ ಮುಂದೆ ಬರಬೇಕು. ಏನಾಗುತ್ತೋ ಆಗಲಿ. ಮಂಜಣ್ಣ, ನನ್ನ ಹತ್ರ 5 ಲಕ್ಷನೇ ಇರೋದು, ಏನು ಮಾಡಲಿ? ಸಂಬಂಧಿಕರ ಹತ್ರ ಸಾಲ ಇಸ್ಕೊಂಡು ಬಾ, ಒಟ್ಟು ಡಬಲ್ ಮಾಡಿ ಕೊಟ್ರಾಯ್ತು. ನನ್ನ ಸಂಬಂಧಿಕರ ಹತ್ರ ಹಣ ಇಲ್ಲ, ಇರೋದೇ 5 ಲಕ್ಷ. ನೀನು 5 ಲಕ್ಷ ತಗೋಬಪ್ಪ, ನಾನು ನಿನಗೆ 10 ಲಕ್ಷ ಕೊಡ್ತೀನಿ. ಹಣ ತಗೊಂಡು ಯಾವ ಜಾಗಕ್ಕೆ ಬರಲಿ? ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಹಳೆ ಮಂಟಪ ಇದೆ, ಅಲ್ಲಿಗೆ ನೀನು ಬಂದ್ಬಿಡು. ಸರಿ, ಕರೆಕ್ಟಾಗಿ ನಾಳೆ 12 ಗಂಟೆಗೆ ಮಂಟಪದ ಹತ್ರ ಬರ್ತೀನಿ. ದೇವು, ಯಾವಾಗ ಬಂದೆ? ತುಂಬ ಹೊತ್ತಾಯ್ತಪ್ಪ. ಇಲ್ಲ ಸರ್, ಇವಾಗ ಬಂದು ದುಡ್ಡು ತಂದಿದ್ಯಾ? ಹಾಂ ತಂದಿದ್ದೀನಿ. ಎಲ್ಲಿ ತೋರಿಸು. $5 ಲಕ್ಷ ಸರಿ ಇದೆ. ನಮ್ಮ ಹುಡುಗ ಅಮೌಂಟ್ ತರ್ತಾನೆ, ವೆಯ್ಟ್ ಮಾಡು. ಎಲ್ಲೆಲ್ಲ ಹುಡ್ಕೋದ ನಿನ್ನ? ಸರಿಯಾಗಿ ತಗ್ಲ ಹಾಕೊಂಡೆ ನನ್ನ ಮಗನ. ಯಾರ ಫ್ರೆಂಡ್ ಹತ್ತಿಸ್ತೀನಿ, ಸ್ಟೇಷನ್ ಕರ್ಕೊಂಡೋಗಿ ಅತ್ತ. ಸರ್ ಸರ್, ನಾನೇನು ಮಾಡಿದೆ ಸರ್? ನಾನು ತಪ್ಪು ಮಾಡಿದೆ ಸರ್. ಸರ್ ನಾನು ಬಿಟ್ಬಿಡಿ ಸರ್. ಸರ್ ಕೈ ಮುಗಿತು ಬಿಟ್ಬಿಡಿ ಸರ್. ಸರ್ ಬಿಡೋಣ 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 ನಿನ್ನ ಬಿಡೋಣ. ನೀನು ಎಂತ ತುಕ್ಕಾಲೆ ಸುವರ್ ನನ್ನ ಮಗ ಅಂತ ನನ್ಗೆ ಗೊತ್ತಿಲ್ವ ಅನ್ಕೊಂಡಿದ್ಯೇನೋ? ಹಾಂ, ಹತ್ತಾಸ್ ಕೊಟ್ರ? ಏಯ್, ಯಾರೋ ನೀನು? ಏನೋ ಮಾಡ್ತಿದ್ಯಾ? ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಸರ್. ಯಾರ್ದ ಬ್ಯಾಗಿದ್ದು? ನಂದಲ್ಲ ಸರ್. ಹಾಂ, ನಂದಲ್ಲ. ಸರಿ, ದೇವಸ್ಥಾನ ತಾನೆ, ಹೋಗೋ ಸರಿ. ಈ ಥರ ನನಗೆ ಮೋಸ ಮಾಡಿಬಿಟ್ರು. ತಂಗಿ ಮದುವೆಗೆ ಅಂತ ಇಟ್ಟಿದ್ದಣ್ಣ ಕಳ್ಕೊಂಡೆ. ನಿಮ್ಮೆಲ್ಲರಿಗೂ ಮುಖ ತೋರ್ಸೋಕ್ಕಾಗ್ತಾನೆ ವಿಷ ಕುಡಿಯಕ್ಕೆ ಹೋಗಿದೆ. ಅಯ್ಯೋ ಅಣ್ಣ, ದುಡ್ಡು ಹೋದ್ರೆ ಹೋಯ್ತು. ನನ್ನ ಮದುವೆ ಈ ವರ್ಷ ಅಲ್ದಿದ್ರು ಮುಂದಿನ ವರ್ಷ ಮಾಡ್ಬೋದು. ನೀವಿಲ್ಲ ಅಂದ್ರೆ ನಾವು ಜೀವಂತವಾಗಿರ್ತೀವ ಅಣ್ಣ. ಹೌದಪ್ಪ, ನಿನ್ ಬಿಟ್ಟು ನಾವು ಜೀವಂತವಾಗಿರ್ತೀವ? ನಿನ್ ಬಿಟ್ಟು ಬದುಕೋ ಶಕ್ತಿ ನಮ್ಗಿಲ್ಲ ಅಪ್ಪ. ಅಯ್ಯೋ ಮಗನೇ, ನಿನಗೆ ಮೋಸ ಮಾಡೋಕೆ ಅವ್ರಿಗೆ ಹೇಗೆ ಮನಸ್ಸು ಬಂತು? ನೀನು ಪ್ರಪಂಚ ಜ್ಞಾನ ಉಳ್ಳವನು,
ತಿಳುವಳಿಕೆ ಉಳ್ಳವನು. ನೀನೇ ಈ ಥರ ಮೋಸ ಹೋದ್ರೆ ಹೇಗಪ್ಪ? ಹಣ ಹೋದ್ರೆ ಹೋಯ್ತು, ನೀನಿದ್ದೇ ಸಂಪಾದನೆ ಮಾಡ್ಕೊಳ್ಬೋದು. ನೀನು ಕಳ್ಕೊಂಡು ನಾವು ಬದುಕಿರ್ತೀವ? ಅಪ್ಪ, ಈ ಜಗತ್ತಲ್ಲಿ ಯಾರನ್ನು ನಂಬೋದು, ಯಾರನ್ನು ಬಿಡೋದು. ಆ ದೇವ್ರು ನನ್ನ ಕಾಪಾಡ್ದ. ನಾನು ಸಾಯೋದಿಲ್ಲ, ಈ ಸಮಾಜದಲ್ಲಿ ಬದುಕಿ ಗೆದ್ದು ತೋರಿಸ್ತೀನಿ. ಯಜಮಾನ್ರ ಸಾಲನ ಕಷ್ಟಪಟ್ಟು ದುಡಿದು ತೀರಿಸ್ತೀನಿ. ನನ್ನ ತಂಗಿ ಮದುವೆನೂ ಮಾಡ್ತೀನಿ. ನನಗಾದ ಮೋಸ ಯಾರಿಗೂ ಆಗಬಾರ್ದು. ಮಗನೇ ಹೇಳು, ಎದ್ದೇಳು. ಹೌದು ಮಗನೇ, ನಿನಗಾಗಿರೋ ಮೋಸ, ವಂಚನೆ, ದ್ರೋಹ ಬೇರೆ ಯಾರಿಗೂ ಆಗದೆ ಇರಲಿ. ನಿನ್ನೆಲ್ಲ ನೋವು ಸಂಕಟಗಳನ್ನ ಎದುರಿಸಿ ಬಾಳಿ ತೋರಿಸ್ ಮಗನೇ. ಕೈ ಮುಗಿದು ಕೇಳ್ಕೊಳ್ತೇನೆ, ನಾನು ಮೋಸ ಹೋದಾಗೆ ನೀವ್ಯಾರು ಮೋಸ ಹೋಗೋದಿರಿ. ಎಲ್ಲಿ ಮೋಸ ಹೋಗೋರು ಇರ್ತಾರೋ ಅಲ್ಲಿ ಮೋಸ ವಂಚನೆ ಮಾಡೋರು ಇದ್ದೇ ಇರ್ತಾರೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ. ಎಚ್ಚರದಿಂದಿರಿ. ಎಚ್ಚರ ಎಚ್ಚರ ಎಚ್ಚರ.